सेव्यमान पावनाग्नि पङ्कजम् ज्ञानयज्ञसूत्रमिन्दुशेखरम् कृपाकरम् नारदादि योगि वृन्दवन्दितम् दिगम्बरम् काशिकापुरादिनाथ. ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಶ್ಲೋಕ ಭಗವದ್ಗೀತೆಯ 38ನೇ ಶ್ಲೋಕ ಆಗಿರುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಒಂದು ಸುತ್ತಮುತ್ತಲಿನ ಒಂದು ನೈಸರ್ಗಿಕ ಜೀವನದಲ್ಲಿ ನಾವು ಯಾವ ಥರ ಇರಬೇಕು ಮತ್ತು ನಮ್ಮ ಜೀವನದ ಒಂದು ಮುಖ್ಯ ಭಾಗವಾಗಿ ಯಾವ ಥರ ಇರಬೇಕು ಅನ್ನುವ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಅದು ಯಾವ ಥರ ಅಂದರೆ, ಈಗ ಕಾಮದಿಂದ ಬರುವ ಒಂದು ಜನ್ಮದ ಒಂದು ಮನುಷ್ಯನ ಯಾವ ಥರ ಆಗಿರುತ್ತೆ ಮತ್ತು ಯಾವ ಥರ ಇಲ್ಲ, ಮತ್ತು ನಮ್ಮ ನೈಸರ್ಗಿಕ ಕ್ರೋಧ ಮತ್ತು ಕೋಪ ಆಸೆಗಳನ್ನು ಯಾವ ಥರ ತಡೆ ಹಿಡಿಬೇಕು ಅನ್ನುವ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕ ಒಂದು ಜೀವನದ ಚರಿತ್ರೆಯನ್ನು ಬದಲಾಯಿಸುವ ಶ್ಲೋಕ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕವನ್ನು 38ನೇ ಶ್ಲೋಕವನ್ನು ನಮ್ಮ ಜೀವನದ ಭಾಗವಾಗಿ ಮಾಡ್ಕೊಳ್ಳೋಣ. ಬನ್ನಿ, 38ನೇ ಶ್ಲೋಕ ಏನಿದೆ ಮತ್ತು ನಮ್ಮ ಜೀವನಕ್ಕೆ ಏನು ಸಂಬಂಧಪಡುತ್ತೆ ಅಂತ ತಿಳ್ಕೊಳ್ಳೋಣ. 38ನೇ ಶ್ಲೋಕ ಒಂದು ನಮ್ಮ ಜೀವನದ ಒಂದು ಭಾಗವನ್ನು ಮಾಡ್ಕೊಳ್ಳೋಣ. ಬನ್ನಿ, 38ನೇ ಶ್ಲೋಕ ಹೇಳುತ್ತೆ, ಧ್ರುವೇ ನ ವಿಪ್ರ್ಯತೆ ವಹಿನ್ಯಾದಾತು ಶೂರ್ಯ ಮೇಲಂಚಾಹೇ ಯತೋ ಲವಪ್ನಾಂ ಹೃದತ್ತು ಗರ್ಭಸ್ತತ ತಾನಿ ಧರ್ಮವ್ರತಂ. ಇದರ ಅರ್ಥ ಏನಂದ್ರೆ, ಬೆಂಕಿಯು ಹೊಗೆಯಿಂದ ಮುಚ್ಚಲ್ಪಡಂತೆ ಕನ್ನಡಿಯು ಧೂಳಿನಿಂದ ಮುಚ್ಚಲ್ಪಡುತ್ತೆ, ಭ್ರೂಣವು ಗರ್ಭಕೋಶದಿಂದ ಮುಚ್ಚಲ್ಪಡಂತೆ ಜೀವಿಯ ಕಾಮದ ವಿವಿಧ ಪ್ರಮಾಣಗಳಿಂದ ಮುಚ್ಚಲಿಡುತ್ತದೆ. ಅಂದ್ರೆ ಪ್ರಮಾಣಗಳು ಅಂತ ಬಂದಾಗ ನಾವು ಈಗ ಹೊಗೆ ಬರುವಾಗ ಒಂದು ಬೆಂಕಿಯನ್ನು ಧೂಳನ್ನು ಯಾವ ತರ ಒಂದು ಹೊಗೆ ಬರ್ತಾ ಇರುತ್ತೆ, ಧೂಳನ್ನು ಯಾವ ತರ ಇಟ್ಕೊಳ್ಳುತ್ತೆ, ಅದೇ ರೀತಿ ಕನ್ನಡಿಯು ಸಹ ಧೂಳಿನಿಂದ ಯಾವ ತರ ಅದನ್ನ ಪೂರ ಮುಚ್ಚಲಿಡುತ್ತೆ. ಹಾಗೆ ಒಂದು ಗರ್ಭದಲ್ಲಿರುವ ಒಂದು ಜೀವಿ ಸಹ ಅದೇ ರೀತಿಯಾಗಿ ಮುಚ್ಚಲ್ಪಡುತ್ತೆ. ಅದರಲ್ಲಿ ಒಂದು ಸಾಕಷ್ಟು ಒಂದು ನಿಸ್ವಾರ್ಥದ ಒಂದು ಮಾತುಗಳು ಯಾವ್ದಾರು ಅಂದ್ರೆ, 3 ಪ್ರಮಾಣಗಳಲ್ಲಿ ಅವರ್ಣಗಳು ಜೀವಿಯನ್ನು ಮುಚ್ಚಿ ಅವನ ಶುದ್ಧ ಪ್ರಜ್ಞೆಯನ್ನು ವಾಸಗೊಳಿಸುತ್ತದೆ ಅಂದ್ರೆ ಯಾವ ತರ ಒಂದು ಜೀವಿಯ ಒಂದು ಒಳಗಿನ ಭಾಗದಲ್ಲಿ ಯಾವ ತರ ಇರುತ್ತೋ ಅಲ್ಲಿನ ಒಂದು ಭಾಗದಿಂದ ಒಂದು ಕೂಡಿರುತ್ತೆ. ಮತ್ತು ಅಲ್ಲಿನ ಒಂದು ಸಂಭಾಷಣೆ ನೋಡಿದಾಗ ನಮಗೆ ಕಾಣುವುದು ಒಂದು ಕೋಪ, ಕ್ರೋಧ, ಒಂದು ಆಸೆ. ಅಲ್ಲಿನ ವಿವಿಧಗಳಲ್ಲಿ ಸಾಕಷ್ಟು ಏನೇನಾಗಲಿ ಒಂದು ನೈಸರ್ಗಿಕ ಜೀವನ ಆಗಲಿ ಏನೇ ಆಗಲಿ ಅಲ್ಲಿ ನಮಗೆ ತಿಳಿಯೋದಿಲ್ಲ. ಅದೇ ರೀತಿಯಾಗಿ ಒಂದು ಜೀವಿಯು ಒಂದು ಮೌನದಿಂದ ಬದುಕುವಾಗ ತನ್ನಂತಾನು ಸುತ್ತಮುತ್ತಲಿನ ಒಂದು ಜೀವಿಗೋಸ್ಕರ ಹೋರಾಡುತ್ತೆ. ಅದನ್ನು ಒಂದು ನಮ್ಮ ವಿವೇಕದಿಂದ ಅದು ಯಾವ ಥರ ಅಂದರೆ, ನಮಗೆ ಯಾವುದೇ ಸರಿ ಯಾವುದು ತಪ್ಪು ಎಂಬುದು ತಿಳಿದಿದ್ದರೂ ಸಹ ಅತಿಯಾದ ಆಸೆ, ಮತ್ತು ವಿಹಮೋಮಕ್ಕೆ ಎದುರಾಗಿ ನಾವು ನಿಲ್ತೀವಿ. ಅದನ್ನು ಸರಿಪಡಿಸ್ಕೊಳ್ಳೋಕ್ಕಾಗಲಿ ಅದನ್ನು ನೋಡೋಕ್ಕಾಗಲಿ ನಮಗೆ ಸಾಧ್ಯವಾಗೋದಿಲ್ಲ. ಮತ್ತು ಹೇಳಿದ ಪ್ರಕಾರ ಹಲವಾರು ಆಧ್ಯಾತ್ಮಿಕ ರೀತಿಗಳಲ್ಲಿ ಶುಭ್ರಗೊಳಿಸುವ ವಿಧಾನಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮ ಮಾರ್ಗವೆಂದರೆ ಭಗವಂತನ ಪರಮನಾಮನಾದ ಸಂಕೀರ್ತನೆ. ಗರ್ಭಕೋಶವು ಭ್ರೂಣವನ್ನು ಅವರಿಸಿರುವ ಸರದೃಶ್ಯವು ನಿಸ್ಸಹವನಾಗಿಯ ಸ್ಥಿತಿಯನ್ನು ಸೂಚಿಸುತ್ತದೆ. ಗರ್ಭದಲ್ಲಿರುವ ಶಿಶುವು ಎಷ್ಟು ನಿಸ್ವಾಹಿಕ ಎಂದರೆ ಅದು ಅಲ್ಲಾಡಲು ಆಗೋದು ಬದುಕಿನ ಈ ಸ್ಥಿತಿಯನ್ನು ಮರಗಳ ಸ್ಥಿತಿ ಹೋಲಿಸಬಹುದು. ಅಂದರೆ ಮರಗಳನ್ನು ಹೋಲಿಸಬಹುದು. ಅಂದರೆ ಮರಗಳಲ್ಲಿ ಬೇರು ಯಾವ ಥರ ಬಿಡುತ್ತೆ ಅದೇ ರೀತಿಯಾಗಿ ಗರ್ಭಕೋಶದಲ್ಲಿಯೂ ಸಹ ಇದೇ ರೀತಿಯಾಗಿ ಇರುತ್ತೆ. ಮತ್ತು ಅಲ್ಲಿನ ಒಂದು ನಿರಂತರ ಜೀವಿ ಹುಟ್ಟಲು ಒಂದು ಏನೇನಾಗಲಿ ಕಷ್ಟಗಳು ಸುಖಗಳು ಬಂದರೂ ಸಹ ಅಲ್ಲಿನ ಒಂದು ತಡೆ ಹಿಡಿಯುತ್ತೆ ಅನ್ನೋದು ಈ ಶ್ಲೋಕ ನಮಗೆ ತಿಳಿಸುತ್ತೆ. ಮತ್ತು ಶುದ್ಧಕರಣ ಅವಶ್ಯಕತೆ. ಕನ್ನಡಿಯ ಮೇಲೆ ಧೂಳನ್ನು ಒರೆಸಿದರೆ ಮಾತ್ರ ಪ್ರತಿಬಿಂಬ ಕಾಣುತ್ತೆ. ಅಂದರೆ ಏನೆಲ್ಲ ಕಾಣುತ್ತೆ ಅಂತ ತಿಳಿದಾಗ ಅಲ್ಲಿನ ಒಂದು ಪ್ರತಿಬಿಂಬ ಮಾತ್ರ ಕಾಣುತ್ತೆ, ನಮ್ಗೆ ಒರೆಸಿದ ತಕ್ಷಣ ಕಾಣುತ್ತೆ ಈ ಧೂಳು ಅಂತ. ಅದೇ ರೀತಿಯಾಗಿ ಅಂತೆಯೇ ನಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ಆಸೆ, ಕ್ರೋಧ ಮತ್ತು ಅಸೂಯೆಯನ್ನು ದೂರ ಮಾಡಿದಾಗ ಮಾತ್ರ ನಮ್ಮಲ್ಲಿರುವ ನಿಜ ಜೀವನ ಜ್ಞಾನವನ್ನು ತಿಳಿಸಬಹುದು ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕ ಒಂದು ನೈಸರ್ಗಿಕ ಶ್ಲೋಕ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಮತ್ತು ಇದ್ರ ಬಗ್ಗೆ ನಾವು ಚರ್ಚಿಸಿದ್ದು ಕೂಡ. ಹಾಗಾಗಿ ಈ 38ನೇ ಶ್ಲೋಕ ನಿಮ್ಮ ಜೀವನದ ಒಂದು ಭಾಗ ಮಾಡಿಕೊಳ್ಳಿ ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸಿದೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಪೂರಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಇವತ್ತಿನ ಶ್ಲೋಕವನ್ನು ಮುಕ್ತಾಯಗೊಳಿಸ್ತೀನಿ ಮತ್ತು ಮುಂದಿನ ಶ್ಲೋಕಕ್ಕೆ ನಾವು ಹೇಳೋಣ. ಮತ್ತು ಈ ಶ್ಲೋಕವನ್ನು ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡೋಣ. ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ. ಹರೇ ಕೃಷ್ಣ.